ಯ ವಿದ್ಯಾರ್ಥಿಗಳಿಗೆ ನಿಮ್ಮ ಸುನಿತಾ VSR ಮಾಡುವ ನಮಸ್ಕಾರಗಳು. ಮಕ್ಕಳೇ, ಈ ತರಗತಿಯಲ್ಲಿ ದ್ವಿತೀಯ ಭಾಷೆ ಕನ್ನಡ ಅಂದರೆ ತಿಳಿಗನ್ನಡದ 7ನೇ ತರಗತಿಯ ಪಾರ್ಟ್ 1 ಪಠ್ಯಪುಸ್ತಕವಾದ ದ್ವಿತೀಯ ಭಾಷೆ ಕನ್ನಡದ ಮೊದಲ ಪದ್ಯ 1ನೇದು ನಿತ್ಯೋತ್ಸವ ಎಂಬ ಪದ್ಯದ ಕವಿಕೃತಿ ಪರಿಚಯ ಮತ್ತು ಪದ್ಯ ಭಾಗವನ್ನು ಈ ಒಂದು ತರಗತಿಯಲ್ಲಿ ನೋಡೋಣ. ಪದ್ಯ 1 ನಿತ್ಯೋತ್ಸವ. ಪದ್ಯ ಮತ್ತು ಪಾಠಕ್ಕೆ ವ್ಯತ್ಯಾಸ ಇದೆ. ಪಾಠ ಅಂದರೆ ಲೆಸನ್ನು, ಪದ್ಯ ಅಂತಂದರೆ ಪೊಯಮ್. ಈಗಾಗಲೇ ನಿಮಗೆ ಗೊತ್ತಿರ್ತಕ್ಕಂತಹ ಒಂದು ವಿಚಾರ ಆಗಿರುತ್ತೆ. ನಿತ್ಯೋತ್ಸವ ಅಂದರೆ ಸದಾ ಉತ್ಸವ ಅಂತ. ನಿತ್ಯ ಅಂತಂದರೆ ಏನು? ಪ್ರತಿದಿನ. ಉತ್ಸವ ಹಬ್ಬ. ನಿತ್ಯೋತ್ಸವ ಪ್ರತಿದಿನ ಹಬ್ಬ ಎಂಬ ಅರ್ಥ ಬರ್ತಕ್ಕಂಥದ್ದಿದಾಗಿರುತ್ತೆ. ಈ ನಿತ್ಯೋತ್ಸವ ಎಂಬ ಪದ್ಯವನ್ನು ಬರೆದಿರ್ತಕ್ಕಂತಹ ಕವಿಗಳ ಹೆಸರು KS ನಿಸಾರ್ ಅಹಮದ್. ಪದ್ಯದ ಕವಿಗಳ ಹೆಸರು KS ನಿಸಾರ್ ಅಹಮದ್. ಇವರು ಕವಿಗಳಾಗಿರುತ್ತಾರೆ. ಮಕ್ಕಳೇ, ಬನ್ನಿ ಹಾಗಾದರೆ ಪದ್ಯಕ್ಕೆ ಹೋಗೋಣ. ಮೊದಲನೇ ಚರಣ ಬಂದು, ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರನ ವನದ ತೇಗ ಗಂಧ ತರುಗಳಳ್ಳಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರನ ವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಳ್ಳಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ. ಈ ವತ್ಸರ ನಿರ್ಮತ್ಸರ ಮನುದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಮಕ್ಕಳೀಗ ನೀವು ನನ್ನ ಜೊತೆಗೆ ಒಮ್ಮೆ ಹಾಡಲು ಪ್ರಯತ್ನಿಸಿ. ಮೊದಲ ಚರಣವನ್ನು ನಾನು ಮತ್ತೊಮ್ಮೆ ಹಾಡ್ತಾ ಇದ್ದೀನಿ. ನನ್ನ ಜೊತೆಗೆ ನೀವು ಕೂಡ ಪ್ರಯತ್ನ ಮಾಡಿದರೆ ಈ ಹಾಡನ್ನು ಹಾಡಲು ಕಲಿಯಲು ತುಂಬ ಸುಲಭ ಆಗುತ್ತೆ. ನಾವು ಯಾವಾಗ ಪದ್ಯವನ್ನು ಹಾಡ್ತೀವೋ ಅಲ್ಲಿ ಯಾವುದೇ ಒಂದು ಅಕ್ಷರ ಬಿಟ್ಟಿರೋದಂದರೆ ವಿತೌಟ್ ಮಿಸ್ಸಿಂಗ್ಸ್ ಲೆಟರನ್ನು ನಾವು ಓದಬೇಕಾಗತ್ತೆ. ಆವಾಗೇ ನಮಗೆ ಚರಣ ಅಂತಕ್ಕಂಥದ್ದು ಗಾಯನ ಅಂತಕ್ಕಂಥದ್ದು ಪಕ್ಕ ಬರುತ್ತೆ, ಕರೆಕ್ಟಾಗಿ ಬರುತ್ತೆ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರನ ವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ
ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಳೆಗರಿಯ ಸಿರಿಗಳಲ್ಲಿ ದೇಗುಳಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ ಮನುದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಮಕ್ಕಳೇ, ಈ ತರಗತಿಯಲ್ಲಿ ನಾನು ಈ ಪದ್ಯವನ್ನು ಯಾವ ರೀತಿ ಹಾಡಬೇಕು ಎಂಬತಕ್ಕಂಥದ್ದು ಮಾತ್ರ ನಾನು ಈ ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಕವಿಕೃತಿ ಪರಿಚಯ ಮತ್ತು ಈ ಪದ್ಯದ ಭಾವಾರ್ಥವನ್ನು ಸಾರಾಂಶವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು ಮಕ್ಕಳೇ.